ಮಹೇಶ್ ಶೆಟ್ಟಿಯವರನ್ನು ಒಂದು ಕುತಂತ್ರದಲ್ಲಿ ಬಂಧಿಸಿದರು. ಖಂಡಿತವಾಗಿಯೂ ನಾವು ಅದನ್ನು ಖಂಡಿಸ್ತೇವೆ. ಮತ್ತು ಒಂದು ತಿಳ್ಕೊಳ್ಬೇಕು, ಈ ಕೆಲಸವನ್ನು ಮಾಡಿದವರಿಗೆ, ಹೋರಾಟಗಾರರಿಗೆ ಸೆರೆಮನೆಯು ಒಂದೇ, ಅರಮನೆಯು ಒಂದೇ. ಇದನ್ನೆಲ್ಲ ಅರಿತೇ ನಾವು ಬಂದವರು ಆಗಿರುವಾಗ ಈ ಕುತಂತ್ರಗಳು ಮತ್ತು ಇವತ್ತು ನಿನ್ನೆದ್ದು ಅಲ್ಲ. ನಾವು ಯಾವ ಷಡ್ಯಂತರದ ವಿರುದ್ಧ ಹೋರಾಡಲಿಕ್ಕೆ ಹೊರಟಿದ್ದೇವೆ. ಈ ವ್ಯವಸ್ಥೆ ಇವತ್ತು ನಿನ್ನೆಲ್ಲ ಅನೇಕ ವರ್ಷಗಳಿಂದ ಇಂಥದ್ದೇ ಮಾಡಿಕೊಂಡು ಬಂದದ್ದು. ವ್ಯವಸ್ಥೆಗಳ ದುರುಪಯೋಗ ಮಾಡಿ ಜನರನ್ನು ಒಂದು ರೀತಿಯಲ್ಲಿ ಮೋಸ ಮಾಡ್ತಾನೆ ಬಂದದ್ದು. ಬಹುಶಃ ಈಗ ಅನೇಕ ಜನರಿಗೆ ಈ ಕ್ಷೇತ್ರದ ವಿರುದ್ಧ ಷಡ್ಯಂತರ ಮಾಡ್ತಾರೆ, ಅದಕ್ಕೋಸ್ಕರ ನಾವು ಅವ್ರನ್ನ ಬಂಧಿಸಿದ್ದು ಏನೇನೆಲ್ಲ ಮಾತಾಡ್ತಾ ಇದ್ದಾರೆ. ಧರ್ಮಸ್ಥಳ ಎಂಬುದು ಒಂದು ಗ್ರಾಮ, ಕುಟುಂಬ ಎಂಬುದು ಅಲ್ಲಿಯ ನಂಬಿಕೆಯ ಒಂದು ಸ್ಥಳ. ನಾವು ಯಾರು ಆ ಕ್ಷೇತ್ರದವಾಗಲಿ ಆ ಕ್ಷೇತ್ರದ ನಂಬಿಕೆಗಳ ಮೇಲೆ ಷಡ್ಯಂತರ ಮಾಡೋದಾಗಲಿ ಅಪಪ್ರಚಾರ ಮಾಡಲಿಕ್ಕೆ ಹೊರಟವರು ಅಲ್ಲ. ಈ ಒಂದು ಅನೇಕ ವಿಚಾರಗಳಲ್ಲಿ ಆರೋಪಿಗಳು ಸಿಗದೇ ಇದ್ದದ್ದಕ್ಕೆ ಯಾರ ಷಡ್ಯಂತರ? ಇದರ ಮುಂಚೆ ಆದಂಥ ಅನೇಕ ವಿಚಾರಗಳಿಗೆ ಷಡ್ಯಂತರ ಹೂಡಿದವರವರು. ಆ ಷಡ್ಯಂತರವನ್ನು ಹುಡುಕ್ಲಿಕ್ಕೆ ಹೊರಟವರೇ ಈ ಹೋರಾಟಗಾರರು. ಈಗ ನಾವೆಲ್ಲರೂ ಹಾಗೆ ಅನೇಕ ಥರ ಒಂದು ವೇಳೆ ಮೊನ್ನೆ ಅಲ್ಲಿರುವಂಥ ರಾಜ್ಯಸಭಾ ಸದಸ್ಯರು ಹೇಳಿದರು, ಇದು ಷಡ್ಯಂತರ, ಹಿಂದೂಗಳ ದಮನ ನೀತಿ ಆಗ್ತಾ ಇದೆ ಅಂತ. ನಾನು ಅವರಿಗೆ, ಆ ರಾಜ್ಯಸಭಾ ಸದಸ್ಯರಿಗೆ ಹೇಳುವಂಥದ್ದು, ಹಿಂದೂ ಧರ್ಮಕ್ಕೆ ನಿಮ್ಮ ಕೊಡುಗೆ ಏನು? ಎಲ್ಲಿಯಾದರೂ ನೀವು ಹಿಂದೂ ಧರ್ಮದ ಇಲ್ಲಿ ಅನೇಕ ಅವಳಿ ಜಿಲ್ಲೆಗಳಲ್ಲಿ ಕಮ್ಯುನಲ್ ಗಲಾಟೆ, ಹಿಜಾಬ್ ಗಲಾಟೆ, ಬೇರೆ ಬೇರೆ ಗಲಾಟೆಗಳಾದಾಗ ಎಲ್ಲಿಯಾದರೂ ನೀವು ಆ ಬಗ್ಗೆ ಒಂದು ಧ್ವನಿ ಎತ್ತಿದ್ದೀರಾ? ಅಲ್ಲ, ಎಲ್ಲಿಯಾದರೂ ಸನಾತನ ಧರ್ಮದ ವಿಷಯ ಎಲ್ಲಿಯಾದರೂ ನಿಮಗೆ ಬೇರೆ ಬೇರೆ ಬೈಠಕ್ಗಳು, ಅಲ್ಲ RSS ಸಂಬಂಧಿಸಿದ ಬೇರೆ ಬೇರೆ ವಿಚಾರಗಳು ಎಲ್ಲಾದರೂ ಅಂತ ಒಂದು ಆಗಿದೆ. ಈಗ ನೀವು ನಿಮ್ಮ ಬದುಕಲಿಕ್ಕೋಸ್ಕರ ಹಿಂದೂ ಧರ್ಮವನ್ನು ತರಬೇಡಿ. ನಮಗೆ ಜೈನ ಧರ್ಮದ ಮೇಲೆ, ಇದರ ಮೇಲೆ ನಮಗೆ ನಂಬಿಕೆ ಇದೆ. ಜೈನ ಧರ್ಮದ ಮೇಲೆ ಅಪಾರವಾದ ನಂಬಿಕೆ ಇದೆ. ನಿಮಗೆ ಮಾತ್ರ ಹಿಂದೂ ಧರ್ಮದ ಮೇಲೆ ಖಂಡಿತವಾಗಿಯೂ, ಯಾಕಂತ ಹೇಳಿದರೆ ಇಡೀ ನಿಮ್ಮ ಪರಿವಾರದ ಮುಕ್ಕಾಲುವಾದಿ ವರ್ಷ ಅಂದರೆ ಸುಮಾರು 45 ವರ್ಷ ನೀವು ಇಂದಿರಾ ಗಾಂಧಿಯ ಜೊತೆಗೆ ನಿಮ್ಮ ಒಡನಾಟ ಇದ್ದು, ಕಾಂಗ್ರೆಸ್ ಜೊತೆಗೆ ಒಡನಾಟ ಇದ್ದವರು. ಇವತ್ತು ನೋಡಿ, ಇವತ್ತು ನಮಗೆ ಈ ರೀತಿಯಾಗಿ ಮಹೇಶ್ ಶೆಟ್ಟರನ್ನು ಒಳಗೆ ಹಾಕುವಂಥ ಇವತ್ತಿನ ವಿರೋಧ ಪಕ್ಷದ ಮತ್ತು ನಾಯಕರ ಹತ್ರ ನಾನು ಕೇಳುವಂಥದ್ದು, ನೀವು ಅಂದಿನ ತುರ್ತು ಪರಿಸ್ಥಿತಿಯನ್ನು ಇಂದಿನ ಭಾರತೀಯ ಜನತಾ ಪಕ್ಷದ ಹಿರಿಯರು ವಿರೋಧಿಸಿದ್ದೇ ಹೌದಾದರೆ, ಇಂದಿನ ಈ ಒಂದು ತುರ್ತು ಪರಿಸ್ಥಿತಿಯನ್ನು ನೀವು ವಿರೋಧಿಸಲೇಬೇಕಿತ್ತು. ಅಲ್ಲಿ ಮಾಧ್ಯಮಗಳ ವಿಚಾರ ಇರ್ಬೋದು, ಮತ್ತು ನಂಬಿಕೆ, ಕೋರ್ಟು ಕಚೇರಿ ಎಲ್ಲವನ್ನು ಬಂದ್ ಮಾಡಿ ಏನೇನೋ ಅಂದಿನ ತುರ್ತು ಪರಿಸ್ಥಿತಿಯನ್ನು ನಮ್ಮ ಹಿರಿಯರು ವಿರೋಧಿಸಿದರು. ಅದೇ ರೀತಿ ಇವತ್ತು ಮಾಡ್ತಾ ಇದೆ, ನೀವು ವಿರೋಧಿಸಬೇಕಿತ್ತು. ಇವತ್ತು ಪ್ರತಿಯೊಬ್ಬರು ನಿಮಗೆ ಹೇಳುವಂಥದ್ದು, ನಾವು ಸಹ ಯಾಕಂತ ಹೇಳಿದರೆ ಸಂಘ ಪರಿವಾರದಿಂದ ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿ ನಾವು ಬಂದವರು. ಇವತ್ತು ಈ ರೀತಿಯಾದಂಥ ಕೃತ್ಯ ನಿಮ್ಮ ಕೈಯಿಂದ ಈ ರೀತಿ ಆಗುವಾಗ ನಮಗೆ ನೋವಾಗ್ತದೆ. ನಾನು ಆ ಕ್ಷೇತ್ರದ ರಾಜ್ಯಸಭಾ ಸದಸ್ಯರಿಗೆ ಹೇಳುವಂಥದ್ದು, ನೀವುಗಳು ಷಡ್ಯಂತರ ಅಂತ ಹೇಳ್ತಾ ಇದ್ದೀರಲ್ಲ, ಯಾರು ಷಡ್ಯಂತರ ಮಾಡಿದ್ದಾರೆ ನೋಡಿ? ನಿಮಗೆ ಇಲ್ಲಿ ಇರುವಂಥ ನಿಮಗೆ ಅನೇಕ ಎಲ್ಲ ರಾಷ್ಟ್ರಪತಿ ಜ್ಞಾನಿ ಜೈಲ್ ಸಿಂಗ್ ಇದ್ದದ್ದು, ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕಿ ಇಂದಿರಾ ಗಾಂಧಿ ಇರ್ಬೋದು, ಅಲ್ಲ ಬೇರೆ ಬೇರೆ ಎಲ್ಲ ಪಕ್ಷದವರು ಇವರು ಬಂದವರೇ. ಅನೇಕ ಮುಸ್ಲಿಂ ನಾಯಕರು, ಮುಸ್ಲಿಂ ಪಕ್ಷದ ಲೀಡರ್ಗಳಿರ್ಬೋದು, ಉನ್ನತ ಹುದ್ದೆಯವರು ಎಲ್ಲರೂ ಬಂದವರಲ್ಲಿ. ಇತ್ತೀಚೆಗೆ ಉಳ್ಳಾಲ ದರ್ಗಾದಿಂದ ಅನೇಕ ಧರ್ಮಗುರುಗಳು ನಮ್ಮ ಸಭಾಧ್ಯಕ್ಷರ ನೇತೃತ್ವದಲ್ಲಿ ಹೋಗಿ ಅವರಿಗೆ ಸಹ ಇದು ಮಾಡಿದ್ದು ಉಂಟು. ಅಲ್ಲಿ ಅನೇಕ ಮುಸ್ಲಿಮರಿಗೆ ಎಲ್ಲರೂ ಹೇಳುವಂಥದ್ದು, ಮುಸ್ಲಿಮರಿಂದ ತೊಂದರೆ ಆಗ್ತದೆ, ಅದು ಆಗ್ತದೆ. ಎಲ್ಲಿ ತೊಂದರೆ ಆಗ್ತಾ ಇದೆ? ಸರ್ವಧರ್ಮ ಸಮ್ಮೇಳನ ಮಾಡುವಂಥದ್ದು ನೀವು, ನಿಮ್ಮಲ್ಲಿ ಲಿಂಬೆ ಮಾರುವವನು ಸಮೇತ ಮುಸ್ಲಿಂ. ಮೊನ್ನೆಯೂ ಅನೇಕ ಮುಸ್ಲಿಮರು ಈ ರೀತಿ ಇರುವಾಗ ನೀವು ಬರೀ ಮುಸ್ಲಿಮರು ಮತ್ತು ಹಿಂದೂ ಷಡ್ಯಂತರ ಅಂತ ಹೇಳ್ತಿದ್ರಲ್ಲ, ಯಾಕೆ ಹೇಳ್ತಾ ಇದ್ದೀರಿ? ಯಾವ JDSನವರು ಬರ್ತಾರೆ, ಎಲ್ಲರೂ ಬರ್ತಾರೆ. ವಿದೇಶಿ ಕೈವಾಡ ಅಂತ ನಿಮಗೆಲ್ಲ ಈ ಒಂದು ಬಾರಿ ಅಭ್ಯಾಸ ಆಗೋಗಿದೆ. ಯಾಕಂದರೆ ಒಂದು ನೀವು ಈಗ ಈ ವ್ಯವಸ್ಥೆ ಮಾಡೋರು ಆಲೋಚನೆ ಮಾಡಬೇಕು, ನಾವು ಸಹ ಇಂಥ ಈ ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ಸಂಘಟನಾತ್ಮಕ ದುಡಿದವರು ಕೈಗೆ ಬಂದಾಗ ಒಂದೇ ಮಾತು ಹೇಳುವಂಥದ್ದು, ಇವರ ಹಿಂದುಗಡೆ ಷಡ್ಯಂತರ ಇದೆ, ಇವರ ಹಿಂದೆ ಯಾರೋ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಿ. ಈ ನಾಟಕಗಳೆಲ್ಲ ನಿಲ್ಲಿಸಿಬಿಡಿ. ನಿಮ್ಮ ಇದೆಲ್ಲ ನೋಡಿ, ಈ ಕುಟುಂಬದ ಈ ರಾಜ್ಯಸಭಾ ಸದಸ್ಯನ ಜೊತೆಯೋ ಈ ಕುಟುಂಬದ ಜೊತೆಯ ಒಂದು ನಿಲ್ಲುವಂಥದ್ದು ಇವತ್ತು ನಿನ್ನೆದ್ದ ಕತೆ ಅಲ್ಲ. ಇವತ್ತಿಗೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರವೂ ಆ ಕುಟುಂಬವನ್ನು ರಕ್ಷಿಸ್ತಾ ಇದೆ. ಅಂದು ಬ್ರಿಟಿಷರ ಕಾಲದಿಂದಲೂ ಬೇರೆ ನಿಮಗೆ ಚಿಕ್ಕ ರಾಜ ಮಹಾರಾಜರ ಕಾಲದಿಂದ ಇದು ಇದ್ದದ್ದೇ, ಬೇಕಾಗ ಮಾಡಿ. ಎಲ್ಲಿಯೂ ನೀವು ಅಂದಿನ ನೀವು ಕಾಂಗ್ರೆಸ್ಸಲ್ಲಿ ಇದ್ದು ಅಂದಿನ ತುರ್ತು ಪರಿಸ್ಥಿತಿಯನ್ನು ಸಪೋರ್ಟ್ ಮಾಡಿದವರು, ನೆನಪಿಡಿ. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಸ್ವಾತಂತ್ರ್ಯ ಪತ್ರಿಕೋದ್ಯಮ ಅಂದರೆ ಯೂಟ್ಯೂಬರ್ ಮೇಲೆ ಇಡೀ ತನಿಖೆ ಆಗಬೇಕು ಅಂತ ಮಾಡ್ತಾರೆ. ಅದೇನು, ಅದು ಷಡ್ಯಂತ್ರದ ಒಂದು ಭಾಗವೇ? ನೋಡಿ, ಭಾರಿ ಬೇಜಾರಾಗುವುದು. ಯಾಕಂತ ಹೇಳಿದರೆ ನಾವು ಪಕ್ಷಗಳು ಯಾವುದೇ ಇರ್ಬೋದು, ಎಲ್ಲ ಪಕ್ಷಗಳಲ್ಲೂ ಅನೇಕ ಒಂದು ಸಿದ್ಧಾಂತದ ರಾಜಕಾರಣಿಗಳಿದ್ದಾರೆ. ನಾವು ಅದೇ ರೀತಿ ನಾನು ವೈಯಕ್ತಿಕವಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವರ ಎಲ್ಲ ಒಂದು ರಾಜಕೀಯ ಮತ್ತು ಅವರ ಸಾತ್ವಿಕತೆ ಎಲ್ಲ ಗುಣಗಳನ್ನು, ಮಾತಿನ ಶೈಲಿಯನ್ನು ನಾವು ಒಪ್ಪಿದವರು. ಬಟ್ ನಾವು ನಿನ್ನೆಯ ಘಟನೆ ಈ ರೀತಿ ಒಂದು ಕೋಟ ಶ್ರೀನಿವಾಸ ಪೂಜಾರಿ ಅವರು ರಾಕ್ಷಸಿ ಕೃತ್ಯ ರೀತಿಯಲ್ಲಿ
ಒಬ್ಬ ಸರ್ವಾಧಿಕಾರಿ ಧೋರಣೆಯನ್ನು ಒಬ್ಬ ಎಂ ಪಿ ಆಗಿ ತೋರಿಸಿ ಒಬ್ಬ ಇಷ್ಟು ಒಂದು ಹೆಣ್ಣಿಗೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಡುವಂಥ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಆತನಿಗೆ ನ್ಯಾಯ ಬಂಧನ ಆಗಲೇಬೇಕು ಅಂತ ಹಠ ಹಿಡಿದದ್ದು, ಮತ್ತು ಅವರದೇ ಒಂದು ಜನರ ಹತ್ರ ಅವರು ಆ ರೀತಿಯಾಗಿ ದೂರು ಕೊಟ್ಟದ್ದು. ನಾನು ಹೇಳುವಂಥದ್ದು, ಇದು ಕೋಟ ಶ್ರೀನಿವಾಸ ಪೂಜಾರಿ ಅವರಲ್ಲಿ ನಾವು ನಿರೀಕ್ಷೆ ಮಾಡಿದ್ದಲ್ಲ. ಬಹುಶಃ ಇದು ಇನ್ನು ಮುಂದಿನ ತುಳುನಾಡಿನ ಒಂದು ಇದೊಂದು ಭಾರಿ ದೊಡ್ಡ ಒಂದು ಗಂಡಾಂತರಗರಿ. ಯಾಕಂತ ಹೇಳಿದ್ರೆ ಎಲ್ಲಿ ಇವರಿಗೆ ಅಪಿಮ್ ತುಂಬಿದೆ, ಯಾಕಂದರೆ ಅವರೆಲ್ಲ ಇಂಥ ಪ್ರಸಾದಕ್ಕೆಲ್ಲ ಕೈಯೊಡ್ಡುವರಂತ ನಾನು ತಿಳ್ಕೊಳ್ಳಿಲ್ಲ. ದೊಡ್ಡ ಮಟ್ಟದ ಪ್ರಸಾದವನ್ನು ಸ್ವೀಕರಿಸಿ ಈ ರೀತಿಯಾಗಿ ಒಂದು ಅವರು ಮಾಡಿದ್ದಾರೆ ಅಂತ ಹೇಳಿದರೆ ಕೋಟ ಶ್ರೀನಿವಾಸ ಪೂಜಾರಿ ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಮುಂದಿನ ನಿಲುವೇನು, ಗಟ್ಟಿ ನಿಲುವೇನು? ಅಲ್ಲ, ನಾವು ಏನೇ ಇದ್ರೂ ಏನೇ ಆದರೂ ನಮ್ಮ ಹೋರಾಟವನ್ನು ನಿಲ್ಲಿಕ್ಕಿಲ್ಲ. ನಮ್ಮ ಹೋರಾಟ ನ್ಯಾಯ ಹೋರಾಟ ಯಾವಾಗ? ಅಲ್ಲ, ಹೋರಾಟ ಅಂತೇಳಿ ಈಗ SIT ತನಿಖೆ ಇದೆ. ಈಗ ಯಾವುದೇ ಕಾರಣಕ್ಕೂ ನೋಡಿ, ಈಗ ಅನೇಕ ಕಡೆಗಳು ನಾವು ಮಾತಾಡೋದು ಯಾಕೆ ಮಾತಾಡಲಿಲ್ಲ ಅಂದರೆ SIT ತನಿಖೆ ನಡೆಯುತ್ತಿರುವಾಗ ನಾವು ಅದಕ್ಕೆ ಬೇಕಾಗುವ ಸಹಕಾರ ಪೂರಕವಾದ ವಿಚಾರ ಕೊಡುವಂಥದ್ದು. ಈಗ SIT ತನಿಖೆ ನಮಗೆ ಬರುವವರೆಗೆ ಅದರ ಕಾಯ್ದು ನಮಗೆ ಒಟ್ಟಿನಲ್ಲಿ ನ್ಯಾಯ ಸಿಕ್ಕಿದ್ರೆ ಆಯ್ತಲ್ವಾ. ಈಗ ದೇವಸ್ಥಾನಗಳಿಗೆ ಭೇಟಿ ಕೊಡ್ತೀವಿ, ದೇವಸ್ಥಾನಗಳಿಗೆ 25,000 ದೇವಸ್ಥಾನಗಳಿಗೆ ಇದು ಮಾಡ್ತೀವಿ ಅಂತ ಹೇಳ್ತಿದ್ದೆ. ಅದು ಯಾವ ಕಾರಣಕ್ಕೆ, ಏನು ಉಪಯೋಗ ಅದರಿಂದ? ಅಲ್ಲ ನೋಡಿ, ನಾವು ಈ ಪ್ರಕೃತಿ ಮತ್ತು ಧರ್ಮದೈವಗಳು ನಂಬಿದ್ದು ಇವತ್ತಲ್ಲ, ಇವತ್ತು ನೂರಾರು ವರ್ಷಗಳಿಂದ ಅಲ್ಲಿ ಆ ಒಂದು ರಾಜ್ಯಸಭಾ ಸದಸ್ಯ ಮತ್ತು ಆ ಕುಟುಂಬದಿಂದ ಎಲ್ಲರೂ ನೊಂದವರೇ ವಿನ ಯಾರಿಗೂ ನ್ಯಾಯ ಸಿಕ್ಕಿದ್ದು ಇಲ್ಲ, ಎಲ್ಲಿಗೂ ನ್ಯಾಯ ಸಿಕ್ಕಿಲ್ಲ. ಆಗಿರುವಾಗ ನಾವು ಈ ಹೋರಾಟ SI ಅಂತ ಒಂದು ತನಿಖೆ ಆಗುವ ರೀತಿಯಲ್ಲಿ ತುಳುನಾಡು, ನಾವು ಎಲ್ಲರೂ ದೈವ ಭಕ್ತರು. ಭಾರತ ದೇಶವೇ ಒಂದು ದೈವ ಭಕ್ತರ ದೇಶ. ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿದ್ದರಿಂದ ಎಲ್ಲ ಅವರವರ ಧರ್ಮ ದೈವಗಳು, ಗ್ರಾಮ ದೈವಗಳಿಗೂ ಪ್ರಾರ್ಥಿಸುವಂಥ ಕೆಲಸಗಳಾಗಬೇಕು, ಮಾಡುವಂಥದ್ದು ಕೆಲಸ ಮಾಡಬೇಕು. ನಂಬಿಕೆ ಇದೆ. ಅವರೇ ಈಗ ಮಾಡುವಂಥದ್ದು ಎಲ್ಲವೂ ಪ್ರಾಕೃತಿಕವಾಗಿ ಮಾಡುವಂಥದ್ದು. ಆಗಿರುವಾಗ ಇಲ್ಲಿ ನಾವು ಇದು ಕ್ಷೇತ್ರದ ಬಗ್ಗೆ ಏನು ಇದು ಷಡ್ಯಂತರಗಳಲ್ಲ. ಆ ಕ್ಷೇತ್ರದಲ್ಲಿ ಇವತ್ತಿಗೂ ಅರಿಕೆ ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲ ಜಾತಿ ಧರ್ಮ ಮತ ಎಲ್ಲರೂ ಬರ್ತಾ ಇದ್ದಾರೆ. ಹಾಗಾದರೆ ಷಡ್ಯಂತರ ಮಾಡಿದ್ದು ಯಾರು ಮಾಡಿದ್ರು? ಎಲ್ಲಾದರೂ ಒಂದು ಹೇಳಿಕೆ ಕೊಟ್ಟರುಂಟಾ? ನಾವೆಲ್ಲರೂ ನಂಬಿದ್ದು. ಅದಕ್ಕೋಸ್ಕರ ಏನೇ ಇದ್ದರೂ ಜನರನ್ನು ಒಂದು ರೀತಿ ದಾರಿ ತಪ್ಪಿಸಲಿ, ಅವರ ಕೆಲಸವನ್ನು ಅವರು ಮಾಡಿಕೊಳ್ಳಿ. ಏನೇ ಆಗಲಿ, ಕೇಸ್ ಬೀಳಲಿ ಮತ್ತೊಂದು ಬೀಳಲಿ, ನಮ್ಮ ವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ. ಇದಕ್ಕೇನು ನಾವು ಈ ಪ್ರಜೆಗಳಾಗಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿಯೇ ಮಾಡ್ತೇವೆ.